ಎಲ್ರಿಗೂ ನನ್ನ ನಮಸ್ಕಾರ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾವು ಉತ್ಕಟವಾದ ಇಚ್ಛೆ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಆಧ್ಯಾತ್ಮದಲ್ಲಿ ಮೋಕ್ಷ ಪಡಿಬೇಕು ಅನ್ನೋ ಹಂಬಲ ಇದ್ದರೆ ಮಾತ್ರ ಸಾಲದು, ಅದಕ್ಕೆ ಶ್ರಮ ಮತ್ತು ಶ್ರದ್ಧೆ ಎರಡೂ ಬೇಕು ಅಂತ ಹೇಳಿದ್ದೆ. ಹಾಗಾದರೆ ಈ ಶ್ರಮ ಮತ್ತು ಶ್ರದ್ಧೆ ಅಂದರೆ ಏನು? ಹಿಂದಿನ ವಿಡಿಯೋದಲ್ಲಿ ನಾನು ಕೊಟ್ಟ ಆ ಮನೆ ಕಟ್ಟೋ ಉದಾಹರಣೆನೇ ಈಗ ತಗೊಳ್ಳೋಣ. ಮನೆ ಕಟ್ಟಿಸ್ಬೇಕು ಅನ್ನೋ ಉತ್ಕಟವಾದ ಇಚ್ಛೆ ಇತ್ತು ಅಂತ ಇಟ್ಕೊಳ್ಳಿ. ಆದರೆ ಬರೀ ಇಚ್ಛೆ ಇದ್ದರೆ ಆಕಾಶದಿಂದ ಮನೆ ಉದುರು ಬಿಡುತ್ತಾ? ಯೋಚನೆ ಮಾಡಿ, ಖಂಡಿತ ಸಾಧ್ಯ ಇಲ್ಲ. ಅದಕ್ಕಾಗಿ ಯಾರಿಗ ಆಸೆ ಇರುತ್ತೋ, ಇಚ್ಛೆ ಇರುತ್ತೋ ಅವ್ರು ಹಣ ಸಂಪಾದನೆ ಮಾಡಬೇಕು, ಹಣನ ಕೂಡಿಡಬೇಕು. ಕೂಡಿಟ್ರೆ ಸಾಕಾ? ಇಲ್ಲ, ಕೂಡಿಟ್ಟ ಹಣನ ಬೇರೆ ಯಾವುದಕ್ಕೂ ಖರ್ಚು ಮಾಡದಲೇ ಇರೋ ಹಾಗೆ ಒಂದು ದೊಡ್ಡ ಮೊತ್ತದ ಹಣ ಆಗೋವರೆಗೂ, ಅಂದರೆ ಲಂಸಮ್ ಅಮೌಂಟ್ ಆಗೋವರೆಗೂ ಅದನ್ನು ಕಾಯ್ಕೋಬೇಕು, ಉಳಿಸ್ಕೋಬೇಕು. ಮನೆ ಕಟ್ಟಕ್ಕೆ ಪ್ರತಿ ಹೆಜ್ಜೆನಲ್ಲೂ ಬೆವರು ಸುರಿಸ್ಬೇಕು, ಸುಮ್ಮನೆ ಆಗಲ್ವಲ್ಲ. ಆಗ ಮನೆ ಕಟ್ಟಿಸ್ಬೇಕು ಅಂದರೆ ಹಳೆ ಮನೆ ಒಡಿಸ್ಬೇಕು. ಮನೆ ಒಡಿಸಿದ ನಂತರ ಅಲ್ಲಿ ಬಂದು ಕಸ ಸ್ವಚ್ಛ ಮಾಡಬೇಕು. ಇಲ್ಲ ಖಾಲಿ ಸೈಟ್ ಇದ್ದರೆ ಮೊದಲು ಅದನ್ನು ಸ್ವಚ್ಛ ಮಾಡಬೇಕು. ಹೆಂಗಿರುತ್ತೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅದನ್ನೆಲ್ಲ ಸ್ವಚ್ಛ ಮಾಡಿ ಅದರದ್ದೆಲ್ಲ ಏನೇನೆಲ್ಲ ಅವಶೇಷಗಳಿದೆಯೋ ಕಸ ಅದನ್ನೆಲ್ಲ ತೆಗೆದು ಮಟ್ಸ ಮಾಡಿ ಅದನ್ನು ರೆಡಿ ಮಾಡಿಸ್ಕೋಬೇಕು. ಆಮೇಲೇನು, ಒಂದೊಳ್ಳೆ ದಿನ ನೋಡಬೇಕು. ಆ ಒಳ್ಳೆಯ ದಿನ ನೋಡೋಕ್ಕೆ ಒಬ್ಬ ಒಳ್ಳೆ ಜ್ಯೋತಿಷ್ಯದವನ್ನ ಹುಡುಕಬೇಕು, ಒಳ್ಳೆ ಮುಹೂರ್ತ ಇರಿಸ್ಕೊಂಬರ್ಬೇಕು. ಆಮೇಲೆ ಆ ಒಳ್ಳೆ ದಿನದಲ್ಲಿ ಪಾಯ ತೆಗೆಸ್ಬೇಕು. ಇಟ್ಟಿಗೆ, ಸಿಮೆಂಟು, ಮರಳು ಎಲ್ಲ ತಗೊಂಬರ್ಬೇಕು. ಬಿಸಿಲು ಮಳೆ ಅಂತ ನೋಡ್ದಲೇ ನಿಂತು ಕೆಲಸ ಮಾಡಿಸ್ಬೇಕು. ಮಧ್ಯದಲ್ಲಿ ಎಷ್ಟೇ ಅಡೆತಡೆ ಬಂದರೂ, ಅಡ್ಡಿ ಆತಂಕಗಳು ಬಂದರೂ ಸತತವಾದ ನಿರಂತರ ಪ್ರಯತ್ನ ಮಾಡ್ತೀವಲ್ವಾ, ಆ ದೈಹಿಕ ಮತ್ತು ಮಾನಸಿಕ ಹೋರಾಟವೇ ಶ್ರಮ. ಅರ್ಥ ಆಯ್ತಲ್ಲ? ಹಾಗಾದರೆ ಮುಂದಿಂದೇನು? ಶ್ರದ್ಧೆ. ಶ್ರದ್ಧೆ ಅಂದರೆ ಏನು? ಇದು ಒಂದು ಕುರುಡು ನಂಬಿಕೆ ಅಲ್ಲ, ಇದೊಂದು ವಿವೇಕಯುತವಾದ ನಂಬಿಕೆ ಮತ್ತು ವಿಶ್ವಾಸ. ತೆರೆದ ಮನಸ್ಸಿನಿಂದ ಸತ್ಯನ ಹುಡುಕೋ ಮತ್ತು ಸತ್ಯನ ಒಪ್ಕೊಳ್ಳೋ ಇಚ್ಛೆ ಇರೋದು. ಇವಾಗ ನಾನು ಸಂಪೂರ್ಣ ಏಕಾಗ್ರತೆಯಿಂದ ನಾನು ಅರಿತದ್ದನ್ನು ಪರಿಶೀಲಿಸಿ ಅದನ್ನು ಅಳವಡಿಸಿಕೊಳ್ಳೋ ಪ್ರಯತ್ನ ಮಾಡುವಂಥ ಒಂದು ಬುದ್ಧಿ, ಆ ನೇಚರು ಅಳವಡಿಸ್ಕೊಂಡು ಅದನ್ನು ಅನುಭವಕ್ಕೆ ತರುವ ಮನಸ್ಥಿತಿಯೇ ಶ್ರದ್ಧೆ. ಇದನ್ನೇ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಆ ಶ್ರದ್ಧೆಯಿಂದನೇ ಮುಂದಿನ ಎಲ್ಲ ಕೆಲಸಗಳನ್ನು ಮಾಡ್ತಾ ಹೋಗ್ತೀವಿ. ಕಷ್ಟ ಬರಲಿ, ತೊಂದರೆ ಬರಲಿ, ಏನೇ ಆದ್ರೂ ಆ ಪ್ರಯತ್ನ ಮುಂದುವರಿಸ್ತಲೇ ಇರ್ತೀವಿ. ಇದನ್ನೇ ಶ್ರದ್ಧೆ ಅಂತ ಅನ್ನೋದು. ಇವಾಗ ಇದನ್ನೇನೇ ಇನ್ನೊಂದು ಸುಂದರವಾಗಿರೋ ಒಂದು ನೈಸರ್ಗಿಕ ಪ್ರಾಕೃತಿಕವಾದ ಉದಾಹರಣೆ ಮೂಲಕ ನಿಮಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಬ್ಬ ರೈತ ಇರ್ತಾನೆ. ಆ ರೈತನಿಗೆ ತನ್ನ ಜಮೀನಿನಲ್ಲಿ ಒಂದು ಒಳ್ಳೆ ಬೆಳೆ ತೆಗಿಬೇಕು ಅನ್ನೋ ಇಚ್ಛೆ ಇರುತ್ತೆ. ಅವನಿಗಷ್ಟಿದ್ರೆ ಸಾಕಾ? ಜಮೀನಿದೆ, ಅವನಿಗೆ ಇಚ್ಛೆ ಇದೆ, ಬೆಳೆ ಬಂದುಬಿಡುತ್ತಾ? ಇಲ್ಲ. ಅದಕ್ಕೋಸ್ಕರ ಅವನು ಮೊದಲನೇದಾಗಿ ಅವನ ಜಮೀನು ಅಂದರೆ ಆ ನೆಲ ಏನಿದೆ, ಆ ಕಠಿಣವಾದ ನೆಲವನ್ನು ಉಳಿಸ್ಬೇಕು, ಕಳೆ ತೆಗೆಸ್ಬೇಕು, ಬೀಜ ನಾಟಿ ಮಾಡ್ತಾನೆ, ಗೊಬ್ಬರ ಹಾಕ್ತಾನೆ, ದಿನಾ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹರಿಸ್ತಾನೆ, ಕೀಟಗಳು ಬರದಲೇ ಇರೋ ಹಾಗೆ ರಕ್ಷಣೆ ಮಾಡ್ತಾನೆ.
ಈ ನಿರಂತರವಾದ ದುಡಿಮೆನೇ ಶ್ರಮ. ಆದರೆ ಆ ರೈತ ಇರ್ತಾನಲ್ಲ, ಅವನು ಮಣ್ಣಿನೊಳಗೆ ಬೀಜ ಹೂತು ಹಾಕಿದಾಗ ಅದು ಮೊಳಕೆ ಒಡೆಯೋದಕ್ಕೆ ಸಮಯ ತಗೊಳುತ್ತೆ. ಆ ಬೀಜ ಹೊರಗಡೆ ಕಣ್ಣು ಕಾಣಿಸೋದಿಲ್ಲ. ಬೀಜ ಏನಾಯಿತು ಅಂತ ಅವನು ಪ್ರತಿದಿನ ಮಣ್ಣು ಅಗ್ದು ನೋಡ್ತಾನೆ, ಇಲ್ವಲ್ಲ. ಮಣ್ಣಿನೊಳಗಡೆ ಇರೋ ಬೀಜ ಅದರದೇ ಫಲಿತ ಸಮಯ ಬಂದಾಗ ಒಂದಲ್ಲ ಒಂದಿನ ಮೊಳಕೆ ಒಡೆದು ಮೇಲಕ್ಕೆ ಬಂದೇ ಬರುತ್ತೆ ಅನ್ನೋ ಅಪಾರವಾದ ಜ್ಞಾನಯುತ ನಂಬಿಕೆಯಿಂದ ಪ್ರತಿದಿನ ನೀರು ಹಾಕ್ತಾನೆ. ಸುಮ್ಮನೆ ಏನೋ ಒಂದೊಂದು ಮಾಡೋದಿಲ್ಲ. ಕಾಳಜಿಯಿಂದ, ಪ್ರೀತಿಯಿಂದ ಅವಶ್ಯಕವಾಗಿರೋದನ್ನೆಲ್ಲ ಸರಿಯಾಗಿ ಮಾಡಿ ಫಸಲು ಬಂದೇ ಬರುತ್ತೆ ಅಂತ ಆತ್ಮವಿಶ್ವಾಸ ಇಡ್ತಾನಲ್ವ. ಆ ಸತತ ತಾಳ್ಮೆಯ ಪ್ರಯತ್ನನೇ ಶ್ರದ್ಧೆ. ಈ ಶ್ರದ್ಧೆ ಮೇಲೇ ಅವನ ಶ್ರಮದ ಫಲ ನಿಂತಿದೆ ಅಂತಂದರೆ ಅದು ಖಂಡಿತ ತಪ್ಪಾಗೋದಿಲ್ಲ. ಆಧ್ಯಾತ್ಮದ ಹಾದಿ ಅದು ಕೂಡ ಹೀಗೇನೆ. ಮೋಕ್ಷ ಬೇಕು ಅಂತ ಅಂದ್ಕೊಂಡ್ರೆ, ಇಚ್ಛೆ ಇದ್ದರೆ ಸುಖ ಸುಮ್ಮನೆ ಸಿಕ್ಬಿಡಲ್ಲ. ಅದಕ್ಕೆ ನಿರಂತರವಾದ ಶ್ರಮ ಬೇಕು, ಶ್ರದ್ಧೆ ಬೇಕು, ಅದರದ್ದೇ ಆದ ರೀತಿಯಲ್ಲಿ ಬೇಕು. ಈಗ ನಾನಿಷ್ಟು ಹೇಳಿದ್ದೀನಿ. ಈ ವಿವರಣೆ ನಿಮ್ಗೆ ಅರ್ಥ ಆಯ್ತಾ? ಏನಾದರೂ ಪ್ರಶ್ನೆ ಇದೆಯಾ? ಇಲ್ಲ ಗೊಂದಲ ಅಂತ ಅನ್ನಿಸ್ತಿದೆಯಾ? ಆ ಥರ ಏನೇ ಇದ್ರೂ ಕಮೆಂಟ್ ಮಾಡಿ. ಆ ಗೊಂದಲ ಇದ್ದರೆ, ಪ್ರಶ್ನೆ ಇದ್ದರೆ ಉತ್ತರ ಪಡ್ಕೊಳ್ಳಿ. ಗೊಂದಲ ಇದ್ದರೆ ಮತ್ತೆ ವಿವರಿಸ್ತೀನಿ, ಅದನ್ನು ಪರಿಹರಿಸ್ಕೊಳ್ಳಿ. ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಬೇಕು. ಈ ರೀತಿಯ ಶ್ರಮ, ಶ್ರದ್ಧೆ ನಾವು ಹಾಕ್ತೀವಾ, ಸಿದ್ಧ ಇದ್ದೀವಾ ಅಂತ. ಆ ಪ್ರಶ್ನೆಗೆ ಏನು ಉತ್ತರ ಬಂತು ಅದನ್ನು ಗಮನಿಸಿ. ಮತ್ತು ಇವಾಗ ನಾನು ಇಷ್ಟೆಲ್ಲ ಹೇಳಿದ್ದೀನಲ್ವಾ, ಇದನ್ನೆಲ್ಲ ಕೇಳಿಸ್ಕೊಂಡು ಏನು ಅರ್ಥ ಆಯಿತು ನಿಮಗೆ ಅದನ್ನು ಕಮೆಂಟ್ ಮಾಡಿ. ಏನು ಅರ್ಥ ಆಯಿತು, ಅದರಿಂದ ನಿಮಗೇನು ಅನ್ನಿಸ್ತು, ಏನಾದರೂ ಪ್ರಶ್ನೆ ಇದೆಯಾ, ಗೊಂದಲ ಇದೆಯಾ, ಯಾವುದು ಏನೇ ಇರಲಿ, ನಿಮಗೇನು ಅನ್ನಿಸ್ತು ಇದನ್ನು ಕೇಳಿದ ಮೇಲೆ ಅನ್ನೋದೆಲ್ಲದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಇದರಿಂದ ಪರಸ್ಪರ ಒಂದು ಚರ್ಚೆ ಆಗುತ್ತೆ. ಚರ್ಚೆಯಿಂದ ಜ್ಞಾನ ಬೆಳೆಯುತ್ತೆ, ಅದರಿಂದ ಸಹಾಯ ಆಗುತ್ತೆ. ಧನ್ಯವಾದಗಳು.